ವೀಕ್ಷಕರೇ, ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಆಗ್ತಿದ್ದ ಜ್ಯೋತಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದ ಈ ಕಲಾಕರ್ ಭಟ್ ಎಲ್ರಿಗೂ ಸಹ ಮುಖಪರಿಚಿತರು. ದಿನ ಬೆಳಗ್ಗೆ ಬೇರೆಯವರ ಜ್ಯೋತಿಷ್ಯ ಹೇಳ್ತಿದ್ದ ಈ ವ್ಯಕ್ತಿ ಇವತ್ತು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲೂ ರೀಲ್ಸ್ ರಾಣಿಯ ಮೋಹಕ್ಕೆ ಬಿದ್ದು ಬೇರೆಯವರ ಪ್ರಾಣನೇ ತೆಗೆದಿದ್ದಾರೆ. ಸದ್ಯ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ ಅಂತ ನೋಡೋಕೆ ಹೋಗೋದಾದರೆ, ಸುಚಿತ್ರಾ ಹಾಗೆ ಮಹೇಶ್ ಅನ್ನೋ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಇವರಿಬ್ಬರ ಮಧ್ಯೆ 1 ವರ್ಷದ ಹಿಂದೆ ಮನಸ್ತಾಪ ಶುರುವಾಗಿರುತ್ತೆ. ಯಾವ ಕಾರಣಕ್ಕೆ ಅಂತ ಅಂದರೆ, ಸುಚಿತ್ರಾ ಅವರು ಈ ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಮೂಲಕ, ವಾಟ್ಸಪ್ಪಲ್ಲಿ ಒಂದಿಷ್ಟು ಜನಕ್ಕೆ ಮೆಸೇಜ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕದ್ದು ಮುಚ್ಚಿ ಮಾತಾಡ್ತಿದ್ದಾರೆ, ಹೀಗೆಲ್ಲ ನಡ್ಕೋತಿದ್ದಾರೆ ಅಂತ ಗಂಡ ಹೆಂಡತಿಗೆ ಜಗಳ ಶುರುವಾಗುತ್ತೆ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ. ಸೀದಾ ಸುಚಿತ್ರಾ ಅವರು ಶಿವಮೊಗ್ಗಕ್ಕೆ ತನ್ನ 2 ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೆ. ಅಲ್ಲೇ ಒಂದು ಮನೆಯನ್ನು ಮಾಡಿಟ್ಕೊಂಡು 3 ಜನ ವಾಸ ಇರ್ತಾರೆ. ಆದರೆ ಅದಾದ ನಂತರ ಗೊತ್ತಾಗಿರೋ ವಿಷಯ ಏನಂದರೆ, ಈ ಕಲಾಕರ್ ಏನಿದ್ದಾರೆ ಅವರೇನೇ ಸುಚಿತ್ರಾ ಅವರಿಗೆ ಮನೆ ಮಾಡಿಕೊಟ್ಟಿದ್ರಂತೆ. ಅಷ್ಟೇ ಅಲ್ಲ, ಆ ಮನೆಗೆ ವಾರಕ್ಕೊಮ್ಮೆ ಬಂದು ಹೋಗ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿದಂತಹ ಹೆಣ್ಮಕ್ಳು ಅದರಲ್ಲಿ ಒಬ್ಬರು ಅವ್ರ ತಂದೆಗೆ ಮೆಸೇಜ್ ಮಾಡ್ತಾರೆ, ಅಪ್ಪ ನನಗಿಲ್ಲಿ ತುಂಬ ಕಿರುಕುಳ ಆಗ್ತಿದೆ, ಅಮ್ಮ ಈ ಥರ ಕೆಲಸನ ಮಾಡ್ತಿದ್ದಾರೆ, ಇವರಿಬ್ಬರು ಕೂಡ ಅಫೇರ್ ಇಟ್ಕೊಂಡಿದ್ದಾರೆ, ಇದೆಲ್ಲನೂ ಕೂಡ ನನಗೆ ನೋಡೋಕೆ ಆಗ್ತಾ ಇಲ್ಲ ಅಪ್ಪ, ನನಗೆ ಇರೋಕ್ಕೆ ಆಗ್ತಿಲ್ಲ ಅಂತ. ಆ ಸಂದರ್ಭದಲ್ಲಿ ಮಹೇಶ್ ಅನ್ನೋರು ಏನು ಮಾಡ್ತಾರೆ, ಸರಿ ಮಗಳೇ ಬಂದುಬಿಡು ಅಂತ. ಆದರೆ ಅಷ್ಟೊತ್ತಿಗೆ ಯಾವಾಗ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ತನ್ನನ್ನು ಬಿಟ್ಟು ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಮಹೇಶ್ ಅವರು ತನ್ನ ಅಣ್ಣ ವಸಂತನ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡ್ತಿರ್ತಾರೆ. ಯಾಕಂದರೆ ಊಟ ಮಾಡ್ಕೊಳ್ಳೋರು ಅಂದರೆ ಅಡುಗೆ ಮಾಡ್ಕೊಳ್ಳೋರು ಇರಲ್ಲ, ಅವ್ರಿಗೆ ನೋಡ್ಕೊಳ್ಳೋ ಅಂತಂದರೆ ಟೇಕ್ ಕೇರ್ ಮಾಡೋವಂಥವ್ರು ಯಾರೂ ಇರಲ್ಲ ಅನ್ನೋದು ಕಾರಣಕ್ಕೆ ತನ್ನ ಅಣ್ಣನ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡ್ತಿರ್ತಾರೆ. ಯಾವಾಗ ಮಗಳು ಈ ಥರ ಮೆಸೇಜನ್ನು ಮಾಡ್ತಾರೋ ಆವಾಗ ಸರಿ ಮಗಳೇ ಬಂದುಬಿಡು, ಇಲ್ಲಿರುವಂತೆ ಅಂತ ಹೇಳ್ತಾರೆ. ಸರಿ ಅಪ್ಪ ಕರೆದ್ರಲ್ಲ ಅಂತ ಇಬ್ಬರಲ್ಲಿ ಒಬ್ಬರು ಹೆಣ್ಮಗಳು ಏನು ಮಾಡ್ತಾರೆ, ತನ್ನ ಊರಿಗೆ ಹೋಗಿದ್ದಾರೆ, ಅಂದರೆ ಅಪ್ಪ ಏನಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆ ವಿಷಯ ಗೊತ್ತಾದಂತಹ ಸುಚಿತ್ರಾ ಅವರು ಒಂದಿಷ್ಟು ಜನನ ಗುಂಪು ಸೇರಿಸ್ಕೊಂಡು ಮಗಳನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಎಲ್ಲಿಗೆ ಬಂದಿರ್ತಾರೆ, ಗಂಡನ ಮನೆಯಾದಂಥ ಸಿದ್ದಾಪುರಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ನನ್ನ ತಮ್ಮನ ಜೀವನನ ಹಾಳು ಮಾಡೋಗಿದ್ದಾಯಿತು ಅಂದರೆ, ಅಣ್ಣಂದಿರೆಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ, ನನ್ನ ತಮ್ಮ ಆಗಿರೋಂತಹ ಮಹೇಶ್ನ ಜೀವನನ ಈಗಾಗಲೇ ಹಾಳು ಮಾಡಿದ್ದಾರೆ, ಮಗಳು ಬಂದು ಇರಬೇಕು ಅಂದ್ರೂ ಇವ್ರು ಈ ಥರ ಗಲಾಟೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕಾರ್ನ ಮಾಡಿಕೊಂಡು ಅದರಲ್ಲಿ ಒಂದಿಷ್ಟು ಜನ ರೌಡಿಗಳನ್ನು ಕರ್ಕೊಂಡು ಬಂದು ಹೆದರಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಎಲ್ಲರೂ ಕೂಡ ಇಬ್ಬರು ಇದ್ದಂತಹ ಮಹೇಶ್ ಅವರ ಅಣ್ಣಂದಿರಿಬ್ಬರು ಕೂಡ ಅವರ ಸಪೋರ್ಟ್ಗೆ ನಿಂತ್ಕೊತಾರೆ. ಅದು ಹೇಗೆ ನೀವು ಈಗೆಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ನಮ್ಮನೆ ಹತ್ರ ಅಂತ ಈ ಕಲಾಕರ್ ಭಟ್ ಏನಿದಾರಲ್ಲ ಅವರು ಕಳಿಸಿದಂತಹ ಕಾರಲ್ಲಿ ಒಂದಿಷ್ಟು ಜನ ಹುಡುಗರು ಬಂದಿರ್ತಾರಲ್ಲ, ಅವರು ಯಾವಾಗ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಕಾರನ್ನು ಇವರೆಲ್ಲರೂ ಕೂಡ ಜಖಂ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆ ನಡೆದಿರುವಂಥ ಸಂದರ್ಭದಲ್ಲಿ ತನ್ನ ಮಗಳನ್ನು ಕಳಿಸ್ಕೊಡು ವಾಪಸ್ ಅಂತ ಯಾವಾಗ ಸುಚಿತ್ರಾ ಅವರು ಜಗಳ ಮಾಡೋದು, ಇವರೆಲ್ಲರೂ ಕೂಡ ಅವ್ರ ಮನೆಗೆ ದೊಂಬಿಯಾಗಿ ಹೋಗಿ ನುಗ್ಗುವಂಥ ಕೆಲಸ ಮಾಡಿದಾಗ ಯಾವಾಗ ಇವರು ಅಣ್ಣ ತಮ್ಮಂದಿರೆಲ್ಲ ಸ್ವಲ್ಪ ರೆಬಲ್ ಆಗಿ ಕಾರನ್ನ ಡ್ಯಾಮೇಜ್ ಮಾಡ್ತಾರೆ, ಅಲ್ಲಿದ್ದಂತಹ ಒಂದಿಷ್ಟು ಹುಡುಗರೆಲ್ಲರೂ ಕೂಡ ಚಾಕುಗಳನ್ನೆಲ್ಲ ತೊಗೊಂಡು ಬಂದಿರ್ತಾರೆ. ಆ ಚಾಕುನಲ್ಲಿ ಮೊದಲು ಅಲ್ಲಿರುವಂತಹ 3 ಜನಕ್ಕೂ ಕೂಡ ಯಾರೆಲ್ಲ ಅಡ್ಡ ಬರ್ತಿರ್ತಾರೆ ಅವ್ರು 3 ಜನ, ಮಹೇಶ್ ಇರ್ಬೋದು, ವಸಂತ್ ಇರ್ಬೋದು, ಹಾಗೆ ಅವರ ತಮ್ಮ ಇನ್ನೊಬ್ಬರು ಕುಮಾರ್ ಅಂತ ಏನಿದ್ರು ಅವ್ರು ಇರ್ಬೋದು, ಅವರೆಲ್ಲರಿಗೂ ಕೂಡ ಚಾಕುವಲ್ಲಿ ಚುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈವನ್ ಆ ಸುಚಿತ್ರಾ ಏನಿದ್ರು ಅವರು ಕೂಡ ಚಾಕುವಲ್ಲಿ ಅವ್ರಿಗೆ ಗಂಡನಿಗೆ ಚುಚ್ಚಿದ್ದಾರೆ. ಈ ಸಂದರ್ಭದಲ್ಲಿ ಗಂಡಗೆ ತೀವ್ರವಾದಂತಹ ಗಾಯ ಆಗುತ್ತೆ. ಆದರೆ ಮಹೇಶ್ ಅನ್ನೋಂಥವ್ರು ಏನಿದ್ರಲ್ವ, ಅವರ ಅಣ್ಣ ವಸಂತ್, ಯಾರು ಇವ್ರನ್ನ ಕಾಪಾಡೋಕ್ಕೆ ತನ್ನ ತಮ್ಮನನ್ನು ಕಾಪಾಡೋಕ್ಕೆ ಅಂತ ಬಂದ್ರಲ್ಲ, ಅವರಿಗೆ ತೀರಾ ಜೋರಾಗಿ ಚುಚ್ಚಿದಂಥ ಕಾರಣ ಅವರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇವರ ಯಾವುದೋ ಅನೈತಿಕ ಸಂಬಂಧಕ್ಕೆ ಅಥವಾ ಇವ್ರು ಮಾಡ್ಕೊಂಡಂಥ ದೊಂಬಿಗೆ ತನ್ನ ತಮ್ಮನಿಗೆ ಜಾಗ ಕೊಟ್ಟಿದ್ದಂತಹ ಮಹೇಶ್ ಅವರ ಅಣ್ಣ ಅಲ್ಲೇ ಸ್ಥಳದಲ್ಲೇ ಪ್ರಾಣನ ಬಿಟ್ಟಿದ್ದಾರೆ. ಮಹೇಶ್ ಅವ್ರಿಗೂ ಕೂಡ ತೀವ್ರವಾದಂಥ ಏಟಾಗಿದೆ. ಇದೆಲ್ಲವನ್ನು ಯಾವಾಗ ಸ್ಥಳೀಯರು ನೋಡ್ತಾರೆ, ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಯಲಾಗುತ್ತೆ. ಆ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನೋಡೋಕೆ ಹೋಗಿದ್ರೆ ಕಲಾಕರ್ ಭಟ್ ಏನಿದ್ದಾರೆ ಅವರಿಗೆ ಈ ಕಾರು ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಮಗಳನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಈ ಸುಚಿತ್ರಾ ಹಾಗೆ ಆ ಸ್ವಾಮೀಜಿ ಏನಿದ್ರಲ್ವ, ಆ ಜ್ಯೋತಿಷಿ ಏನಿದ್ರಲ್ಲ, ಅವರಿಬ್ಬರ ಅಫೇರ್ಸ್ ಸುದ್ದಿ ಗೊತ್ತಾಗುತ್ತೆ. ಅಲ್ಲಿಂದ ಇವರೇ ಕಳಿಸಿದ್ದು ಅಂತ ಗೊತ್ತಾಗುತ್ತೆ. ಸದ್ಯ ಈಗ ಅವರನ್ನು 4 ಜನ ಅಂದರೆ ಸುಚಿತ್ರಾ ಇರ್ಬೋದು, ಹಾಗೆ ಅಟ್ಯಾಕ್ ಮಾಡಿದಂಥ ಇಬ್ಬರು, ಹಾಗೆ ಕಲಾಕರ್ ಭಟ್ ಏನಿದ್ದಾರೆ ಅವ್ರು ಅಷ್ಟೂ ಜನನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಅಪ್ಡೇಟ್ ಏನಂತ ಅಂದರೆ, ಅವರು 3 ಜನಕ್ಕೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗಾಗಲೇ ನಡೆದಾಗಿದೆ. ಸದ್ಯಕ್ಕೆ ಅವ್ರಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ. ಪಾಪ ಇದರಲ್ಲಿ ಯಾವುದೇ ತಪ್ಪನ್ನು ಕೂಡ ಮಾಡಿದಂತಹ ಮಹೇಶ್ ಅವರ ಅಣ್ಣ ಏನಿದ್ದಾರೆ ಅವರು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ತನ್ನ ತಮ್ಮನಿಗೆ ಒಂದು ಕಡೆ ಆಶ್ರಯನ ನೀಡಿದರು, ಇನ್ನೊಂದು ಕಡೆ ಅವರು ಮಗಳ ಜೊತೆ ಚೆನ್ನಾಗಿರಲಿ ಅಂತ ಅಂದ್ಕೊಂಡ್ರು. ಅವರ ಮನೆಗೆ ಬಂದು ಗಲಾಟೆ ಮಾಡಿದ್ದಲ್ಲದೆ ಅವರ ಪ್ರಾಣನೇ ತೆಗೆದೋಗಿದ್ದಾರೆ. ಯಾರದ್ದೋ
ಒಂದು ಸುಖಕ್ಕೋಸ್ಕರ, ಇನ್ಯಾರದೋ ಅಫೇರ್ಗೋಸ್ಕರ, ಇನ್ಯಾರದೋ ಪ್ರಾಣ ಹೋದಂತಾಗಿದೆ ಇವಾಗ. ಅಷ್ಟೇ ಅಲ್ಲ, ಇವಾಗ ಸದ್ಯಕ್ಕೆ ಅವ್ರ ಗಂಡನೂ ಕೂಡ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಅವ್ರ ಗಂಡನೂ ಕೂಡ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ. ಇವಾಗ ಅವರಿಗೇ ಹೇಳಿಕೆ ಕೊಟ್ಟಿರೋದು. ಹಾಗೆ ಅಲ್ಲಿ SP ಕೂಡ ಈಗಾಗಲೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನೆಲ್ಲ ಆಯಿತು ಅಂತ. ಸದ್ಯ ಈ ಸುಚಿತ್ರಾನ ಅವರ ಮೋಹಕ್ಕೆ ಅಥವಾ ಅವ್ರ ಅಫೇರ್ಗೆ ಇನ್ಯಾರ್ದೋ ಪ್ರಾಣ, ಅಂದರೆ ಮಹೇಶ್ ಅವರ ಅಣ್ಣ ವಸಂತ್ ಅವರ ಪ್ರಾಣ ಹೋಗಿದೆ. ಸದ್ಯ ಈ ಪ್ರಕರಣದಲ್ಲಿ ದಿನ ಬೆಳಗ್ಗೆಯಾಗಿ ಟಿ ವಿಯಲ್ಲಿ ಕೂತ್ಕೊಂಡು ಬೇರೆಯವರ ಜ್ಯೋತಿಷ್ಯ ಹೇಳ್ತಿದ್ದಂತಹ ಕಲಾಕರ್ ಭಟ್ ಅವರು ಅರೆಸ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಒಂದಿಷ್ಟು ಜನ ಗ್ರಾಮಸ್ಥರು ಅಥವಾ ಅವ್ರನ್ನ ನಂಬಿ ಅವ್ರ ಮೇಲೆ ಒಂದಿಷ್ಟು ಸ್ವಾಮೀಜಿ ಅಂತ ಬಂದು ಕೈ ಮುಗಿತಿದ್ದಂಥವ್ರು ಎಲ್ಲರೂ ಕೂಡ ಸಹಜವಾಗಿ ಕೋಪ ಬಂದಿದೆ. ಈ ಕೋಪದಲ್ಲಿ ಅಲ್ಲಿ ಪ್ರತಿಭಟನೆಯೂ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ, ಅವ್ರನ್ನ ನಮಗೆ ಒಪ್ಪಿಸಿ, ಅವ್ರನ್ನ ನಮಗೆ ಒಪ್ಪಿಸಿ, ನಮ್ಮನ್ನ ನಂಬಿಸಿ ನಮ್ಗೆ ಇಷ್ಟೊಂದು ಮೋಸ ಮಾಡಿದ್ದಾರೆ ಅಂತ ಒಂದಿಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನೊಬ್ಬರು ನಮ್ಮ ಊರಿನ ವಸಂತ್ ಅವರೇನಿದ್ದಾರೆ, ಯಾವುದೇ ತಪ್ಪು ಮಾಡ್ದಿರೋ ಅವ್ರನ್ನ ಹೇಗೆ ಅಷ್ಟು ಕೆಟ್ಟದಾಗಿ ಸಾಯಿಸಿ ಹೋದ್ರು, ಅವರ ಹೆಂಡತಿ ಮಕ್ಕಳು ಕತೆ ಏನು, ಇಷ್ಟೆಲ್ಲ ತಪ್ಪು ಮಾಡಿರೋಂಥವ್ರಿಗೆ ಬರೀ ಒಂದು ಜೈಲು ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ನಮ್ಮ ಕೈಗಳಿಗೆ ಒಪ್ಪಿಸಿ ನಾವು ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಅಲ್ಲಿರೋರು ಕೂಡ ಒಂದಿಷ್ಟು ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಇನ್ಯಾರದೋ ಸುಖಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ. ಸದ್ಯಕ್ಕೆ ಅವ್ರ ಗಂಡನ ಮಹೇಶ್ ಕೂಡ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾರೆ. ಈಗ ಅವರು ಕೂಡ ಸುಚಿತ್ರನೂ ಕೂಡ ಅರೆಸ್ಟ್ ಆಗಿದ್ದಾರೆ. ಪಾಪ ಇಬ್ಬರು ಹೆಣ್ಮಕ್ಳು ಮಾತ್ರ ಅನಾಥರಾಗಿದ್ದಾರೆ.